ಈ ವಿಡಿಯೋನಲ್ಲೂ ಕೂಡ ನಾನು 2024ನಲ್ಲಿ ಕೇಳಿದಂಥ CTET ಕ್ವಶನ್ಸ್ಗಳನ್ನ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಕೆಲವೊಂದಷ್ಟು ಪೆಡಗಾಗಿ ಕ್ವಶನ್ಸ್ ಕೂಡ ಬಂದಿದೆ. ಸೊ ನನಗೆ ಎಷ್ಟು ಅರ್ಥ ಆಗಿದೆಯೋ ಅಷ್ಟನ್ನು ನಾನು ತೊಗೊಂಡಿದ್ದೀನಿ. ಆ್ಯಸ್ ಯೂಶುವಲ್ ಮ್ಯಾಥಮೆಟಿಕ್ಸ್ ಕಂಟೆಂಟಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಅಂತೂ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಇದರಲ್ಲಿ ಫಸ್ಟ್ ಕ್ವಶನ್, ವಾಟ್ ಈಸ್ ದ ರಿಸಲ್ಟ್ ವೆನ್ 7 kg 7 ಗ್ರಾಮ್ ಈಸ್ ಸಬ್ಟ್ರಾಕ್ಟೆಡ್ ಫ್ರಾಮ್ 9 kg? ಸೊ ಫಸ್ಟು 9 kgನಲ್ಲಿ ಎಷ್ಟು ಸಬ್ಟ್ರಾಕ್ಟ್ ಮಾಡಬೇಕು ಅಂತಂದರೆ 7 kg 7 ಗ್ರಾಮನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಸೊ 9 kg ಮೀನ್ಸ್ 9.000. 7 kg 7 ಗ್ರಾಮನ್ನು ಯಾವ ರೀತಿ ಬರೀಬೇಕು? 7 kg 7 ಗ್ರಾಮ್ ಅಂತಂದರೆ ಇದು ನೋಡಿ, ಯಾಕಂದರೆ 1000 ಅಂತಂದರೆ 1000 ಗ್ರಾಮ್ ಇಸ್ ನಥಿಂಗ್ ಬಟ್ 1 kg. ಹಾಗಾಗಿ ಇಲ್ಲಿ ಬರೆಯುವಾಗ ಹುಷಾರಾಗಿರಬೇಕು. ನೀವೇನಾದರೂ 7.7 ಅಂತ ಬರೆದ್ರೆ ಅಥವಾ 7 ಗ್ರಾಮ್ ಅಂದರೆ 7.07 ಅಂತ ಬರೆದ್ರೆ ಸೊ ಇವು ರಾಂಗ್. ಸೊ 7 kg 7 ಗ್ರಾಮ್ ಅಂತಂದರೆ 7.007. ಸೊ ಸಬ್ಟ್ರಾಕ್ಟ್ ಮಾಡಿ, 0ನಲ್ಲಿ 7 ಹೋಗಲ್ಲ. ಸೊ ಡೈರೆಕ್ಟಾಗಿ ಇಲ್ಲಿಂದ ತಗೊಳ್ತೀವಿ. ಇದು 8 ಆಗುತ್ತೆ, ಇದು 10 ಆಗುತ್ತೆ. ಅಗೇನ್ ಇದು 9 ಆಗುತ್ತೆ, ಇದು 10 ಆಗುತ್ತೆ. ಅಗೇನ್ ಇದು 9 ಆಗುತ್ತೆ, ಇದು 10 ಆಗುತ್ತೆ. 10 - 7 is 3. 9 as it is, 9 as it is, 0.8 ಅಲ್ಲಿ 7 ಹೋದರೆ 1.993 kg. Therefore, first option correct. Most second graders are able to add 2 quantities like 4 candies and 3 candies. But when asked to do 4 + 5 on a worksheet, a large number of the same set of learners is unable to do so. What is the most appropriate explanation of this observation according to NCF means National Curriculum Framework 2005? ಸೊ ಏನು ಹೇಳ್ತದೆ ಕ್ವಶನ್ ಅಂತಂದರೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಸೆಕೆಂಡ್ ಗ್ರೇಡ್ ಸ್ಟೂಡೆಂಟ್ಸ್ ಏನಿರ್ತಾರಲ್ಲ, 2ನೇ ಕ್ಲಾಸ್ ಮಕ್ಕಳೇನಿರ್ತಾರಲ್ಲ, ಅವರು ಈ ಜನರಲ್ ಆಗಿ ಏನಾದರೂ ಕೇಳಿದರೆ 2 ಕ್ಯಾಂಡೀಸನ್ನ ಮತ್ತು 3 ಕ್ಯಾಂಡೀಸನ್ನ, ಟೋಟಲ್ ನಿನ್ನ ಹತ್ರ 2 ಕ್ಯಾಂಡೀಸ್ ಇದೆ ಮತ್ತು ನಾನು ನಿನಗೆ 3 ಕ್ಯಾಂಡೀಸ್ ಕೊಡ್ತೀನಿ, ಟೋಟಲ್ ನಿನ್ನ ಹತ್ರ ಎಷ್ಟು ಕ್ಯಾಂಡೀಸ್ ಆಯಿತು ಅಂತ ಏನಾದರೂ ಈ ರೀತಿ ಕೇಳಿದರೆ ಸೊ ದೇ ವಿಲ್ ಬಿ ಏಬಲ್ ಟು ಆನ್ಸರ್ ದ ಕ್ವಶನ್. ಬಟ್ ಅದನ್ನೇ ಏನಾದರೂ ನಾವು ಈಗ 4 + 5 ಇದನ್ನು ಆ್ಯಡ್ ಮಾಡು ಅಂತ ಕೊಟ್ಟರೆ ಆಗ ಅವರು ಫೇಲ್ ಆಗ್ತಾರೆ. ಸೊ ಈ ಒಂದು ಅಬ್ಸರ್ವೇಷನ್ ನಾವು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬಹುದು ಅಂತ ಇಲ್ಲಿ ಕೇಳ್ತಾರೆ. ಸೊ ಅದಕ್ಕೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಅಂತಂದರೆ, ದ ಫಸ್ಟ್ ಆಪ್ಷನ್ ಇಸ್ ಸಮ್ ಲರ್ನರ್ಸ್ ಆರ್ ಪೋರ್ ಇನ್ ಮ್ಯಾಥಮೆಟಿಕಲ್ ಸ್ಕಿಲ್ಸ್. ನೋ, ಆ್ಯಕ್ಚುಲಿ ದೇ ಆರ್ ಗುಡ್ ಎಟ್ ದೇರ್ ಮ್ಯಾಥಮೆಟಿಕಲ್ ಸ್ಕಿಲ್ಸ್. ಯಾಕಂದರೆ ಅವರು ಆ್ಯಡ್ ಮಾಡ್ತಾ ಇದ್ದಾರೆ ಮೆಂಟಲಿ ಆ್ಯಡ್ ಮಾಡ್ತಾ ಇರೋದ್ರಿಂದ ಸೊ ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಇದೆ ಅವರಿಗೆ. ಮತ್ತು ಹಾಗಾದರೆ ಇದು ಮ್ಯಾಥಮೆಟಿಕಲ್ ಸ್ಕಿಲ್ಸಲ್ಲಿ ಪೋರ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಪ್ಷನ್ ಏನಾಯ್ತು ಹಾಗಾದರೆ? ಇದು ರಾಂಗ್. ಲರ್ನರ್ಸ್ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ರಿಯಲ್ ಲೈಫ್ ಮ್ಯಾಥಮೆಟಿಕ್ಸ್. ಆ್ಯಕ್ಚುಲಿ ಇಲ್ಲಿ ಅವರು ಆನ್ಸರ್ ಮಾಡ್ತಾ ಇರೋದು ರಿಯಲ್ ಲೈಫ್ ಕ್ವಶನ್ಗೆ. ಸೊ 4 ಕ್ಯಾಂಡೀಸು 3 ಕ್ಯಾಂಡೀಸು ನಾನು ಕೊಡ್ತಾ ಇದ್ದೀನಿ. ಸೊ ಇಟ್ ಈಸ್ ಅ ರಿಯಲ್ ಲೈಫ್ ಸಿಚುವೇಶನ್. ಸೊ they are interested and they are able to answer here also. So second option is also wrong. The learners are not ready for the use of abstract mathematical symbols. Yes, ಯಾಕಂದರೆ ಇಲ್ಲಿ ಜನರಲ್ ಆಗಿ ಕೇಳಿದಾಗ ಅಲ್ಲಿ ಯಾವುದೇ ಸಿಂಬಲ್ಲು ನಂಬರ್ ಏನೂ ಇರಲಿಲ್ಲ. ಅವ್ರು ಜನರಲ್ ಆಗಿ ಏನು ಮಾಡೋದು ಅಂತಂದರೆ ಮೆಂಟಲಿ ಅವ್ರ ಹತ್ರ ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಇತ್ತು, ಅದನ್ನು ಯೂಸ್ ಮಾಡ್ಕೊಂಡು ಅವರು ಆನ್ಸರ್ ಮಾಡಿಬಿಟ್ರು. ಯಾವಾಗ ಅದು ಸಿಂಬಾಲಿಕಲ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡಿದ್ವಿ ಅಥವಾ ಕ್ವಶನ್ ಕೊಟ್ವಿ, ಅದು ಅಬ್ಸ್ಟ್ರಾಕ್ಟ್ ಆಗೋಕ್ಕೆ ಶುರುವಾಯಿತು. ಹಾಗಾಗಿ ಅವ್ರೇನು ಮಾಡಿದ್ರು ಅಂತಂದರೆ ಆನ್ಸರ್ ಮಾಡೋದ್ರಲ್ಲಿ ಫೇಲ್ ಆದರು. ಸೊ ದೇ ಆರ್ ನಾಟ್ ರೆಡಿ ಫಾರ್ ದ ಯೂಸ್ ಆಫ್ ಅಬ್ಸ್ಟ್ರಾಕ್ಟ್ ಮ್ಯಾಥಮೆಟಿಕಲ್ ಸಿಂಬಲ್ಸ್. ಸೊ ಲರ್ನರ್ಸ್ ಆರ್ ನಾಟ್ ಟಾಟ್ ಅಡಿಷನ್ ಪ್ರಾಪರ್ಲಿ. ಸೊ ಇದು ರಾಂಗ್. ಇದು ಸೊ ದಿಸ್ ಇಸ್ ರಾಂಗ್. ಯಾಕಂದರೆ ಅಡಿಷನ್ ಮಾಡೋಕ್ಕೆ ಬರುತ್ತೆ ಅವರಿಗೆ. ಜನರಲ್ ಆಗಿ ಕೇಳಿದ್ರೆ ಆ್ಯಡ್ ಮಾಡ್ತಾರೆ ಅಂತಂದರೆ ದೇ ನೋ ಅಡಿಷನ್. ಆದರೆ ಸಿಂಬಲ್ಸ್ನ ಯೂಸ್ ಮಾಡೋಕ್ಕೆ ಅವರು ಹಿಂದೆ ಮುಂದೆ ನೋಡ್ತಾರೆ, ಅಥವಾ ದೇ ಡೋಂಟ್ ನೋ ಹೌ ಟು ಯೂಸ್ ದ ಸಿಂಬಲ್ಸ್. ಅಬ್ಸ್ಟ್ರಾಕ್ಟ್ನೆಸ್ ಸ್ವಲ್ಪ ಅವರಿಗೆ ಕಷ್ಟ ಆಗ್ತದೆ. ಸೊ ಆಪ್ಷನ್ 3 ಕರೆಕ್ಟ್. Next question, what is the most appropriate cognitive skill that help students to recognize and group? So ಇಲ್ಲಿ ಗ್ರೂಪಿಂಗು recognizing ಬರ್ತದೆ. Shapes according to their attributes and properties. So most appropriate cognitive skill ಯಾವುದಕ್ಕೆ ಅಂತಂದರೆ ರೆಕಗ್ನೈಸ್, ಬೇರೆ ಬೇರೆ ಶೇಪ್ಗಳನ್ನು ರೆಕಗ್ನೈಸ್ ಮಾಡೋದು ಮತ್ತು ಗ್ರೂಪಿಂಗ್ ಮಾಡೋದು. ಯಾವುದರ ಆಧಾರದ ಮೇಲೆ? ಅದರ ಆಟ್ರಿಬ್ಯೂಟ್ಸ್ ಮತ್ತು ಪ್ರಾಪರ್ಟೀಸ್ ಆಧಾರ ಮೇಲೆ ಅದನ್ನು ರೆಕಗ್ನೈಸ್ ಮಾಡಿ ಗ್ರೂಪ್ ಮಾಡೋದು ಯಾವ ಕಾಗ್ನಿಟಿವ್ ಸ್ಕಿಲ್ಗೆ ಮೋಸ್ಟ್ ಅಪ್ರೋಪ್ರಿಯೇಟು ಅಂತ ಹೇಳ್ತಾರೆ. ಸೀರಿಯೇಷನ್ ಫಸ್ಟ್ ಆಪ್ಷನ್ ಕೊಟ್ಟಿದೆ. ನೋ, ಸೀರಿಯೇಷನ್ ಅಂತಂದ್ರೆ ಏನು?
ಸೀರಿಯಲ್ ಆಗಿ ಅಥವಾ ಒಂದು ಪರ್ಟಿಕ್ಯುಲರ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡೋದು. ಇನ್ಕ್ರೀಸಿಂಗ್ ಆರ್ಡರು, ಡಿಕ್ರೀಸಿಂಗ್ ಆರ್ಡರು, ಈ ರೀತಿ ಏನು ಇರುತ್ತಲ್ಲ, ಒಂದು ಪರ್ಟಿಕ್ಯುಲರ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡೋದು, ಅದಕ್ಕೆ ನಾವೇನು ಕರಿತೀವಿ ಅಂದ್ರೆ ಸೀರಿಯೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಏನಂದ್ರೆ ಕನ್ಸರ್ವೇಷನ್. ಸೊ ಇಲ್ಲಿ ರೆಕಗ್ನಿಷನ್ ಮತ್ತು ಗ್ರೂಪಿಂಗ್ಗೆ ಈ ಸೀರಿಯೇಷನ್ ಹೆಲ್ಪ್ ಮಾಡಲ್ಲ. ಸೊ ಇದಲ್ಲ. ಇನ್ನು ಕನ್ಸರ್ವೇಷನ್ ಅಂತಂದ್ರೆ ನೋಡಿ, ಸಪೋಸ್ ಒಂದು ಕೇಕ್ ಇದೆ ಅಂತ ಅನ್ಕೊಳ್ಳಿ, ಅದು ಒಂದಷ್ಟು 100 ಗ್ರಾಮ್ ಇದೆ ಅಂತ ಅನ್ಕೊಂಡ್ರೆ, ಅದನ್ನ ನಾವೇನಾದ್ರೂ 2 ಪೀಸಾಗಿ ಕಟ್ ಮಾಡಿದ್ರೆ ಈಗ ಅದರ ವೆಯ್ಟ್ ಏನಾದ್ರೂ ಡಬಲ್ ಆಗುತ್ತಾ? ನೋ. ಸೊ ವೆಯ್ಟ್ ಕನ್ಸರ್ವ್ ಆಗಿರ್ತದೆ. ಕನ್ಸರ್ವ್ ಅಂತಂದ್ರೆ ನಾವು ಡಬಲ್ ಮಾಡಿದ್ರು ಕೂಡ ಅದು 1 ಗ್ರಾಮೇನೆ, ಸಾರಿ 10 ಗ್ರಾಮ್ ಅಥವಾ ಎಷ್ಟು 100 ಗ್ರಾಮ್ ಎಷ್ಟು ಹೇಳಿದ್ದಲ್ಲ ನಾನು, ಅಷ್ಟೇ ಇರುತ್ತೆ. 2 ಪೀಸ್ ಆದ ಮಾತ್ರಕ್ಕೆ ಅದು ಡಬಲ್ ಆಗಲ್ಲ. ಸೊ ಅದೇನಾಗಿರುತ್ತೆ ಅಂತಂದ್ರೆ ವೆಯ್ಟ್ ಅಥವಾ ಸಮಥಿಂಗ್ ಕನ್ಸರ್ವ್ ಆಗಿರುತ್ತೆ. ಸೊ ಇಲ್ಲಿ ಕನ್ಸರ್ವೇಷನ್ ಅನ್ನೋದಕ್ಕೂ ಇಲ್ಲಿಗೂ ಕೂಡ ಇಲ್ಲೇನು ಪ್ರಾಪರ್ಟೀಸ್ ಯೂಸ್ ಮಾಡಿ ರೆಕಗ್ನೈಸ್ ಮಾಡಿ ಗ್ರೂಪ್ ಮಾಡಕ್ಕೆ ಏನು ಹೇಳಿದ್ದಾರೆ, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಹಾಗಾಗಿ ಇದು ಕೂಡ ಆಗಲ್ಲ. ನೆಕ್ಸ್ಟ್ ಕಮ್ಸ್ ಡಿಕಾಂಪೋಸಿಷನ್ ಅಂತಂದ್ರೆ ಒಂದು ಯಾವುದೋ ಒಂದು ಪ್ರಾಬ್ಲಮ್ ಲೈಕ್ ಯಾವ್ದು ಹೇಳ್ಬೋದು ಅಂತಂದ್ರೆ ಸಿಲಿಂಡರ್, ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ನ ಮಾಡೋಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಡಿಕಂಪೋಸ್ ಮಾಡ್ತೀವಿ. ಒಂದು 3D ಶೇಪ್ ಇದೆ, ಅದನ್ನ 2D ಶೇಪ್ ಆಗಿ ಕನ್ವರ್ಟ್ ಮಾಡ್ತೀವಿ. ಹೆಂಗೆ? ಅದನ್ನ ಕಟ್ ಮಾಡಿ 2 ಮೇಲೆ ಒಂದು ಸರ್ಕಲ್, ಕೆಳಗಡೆ ಒಂದು ಸರ್ಕಲ್ ಮತ್ತು ಅದರ ಕರ್ವ್ಡ್ ಸರ್ಫೇಸ್ ಏನಿರುತ್ತೆ ಅದು ಒಂದು ರೆಕ್ಟಾಂಗಲ್ ಆಯ್ತು ಅಂತೇಳಿ ನಾವೇನ್ ಮಾಡ್ತೀವಿ ಅಂದ್ರೆ ಡಿಕಂಪೋಸ್ ಮಾಡ್ತೀವಿ, ಅದನ್ನ ಸಪರೇಟ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಅದು ಬರಲ್ಲ. ಸೊ ಇಲ್ಲಿ ಬರೋದೇನು ಅಂತಂದ್ರೆ ಕ್ಲಾಸಿಫಿಕೇಶನ್ ಬರುತ್ತೆ. ಸೊ ಕ್ಲಾಸಿಫಿಕೇಶನ್ ನೋಡಿ, ಅಟ್ರಿಬ್ಯೂಟ್ಸ್ ಮತ್ತು ಪ್ರಾಪರ್ಟೀಸ್ ನೋಡಿ ಅದನ್ನ ರೆಕಗ್ನೈಸ್ ಮಾಡಬೇಕು ಮತ್ತು ಗ್ರೂಪ್ ಮಾಡಬೇಕು. ಇದು ಸಪರೇಟು, ಇದು ಸಪರೇಟು, ಇದು ಸಪರೇಟು ಅಂತೇಳಿ ಏನ್ ಮಾಡಬೇಕು ಅಂದ್ರೆ ಗ್ರೂಪಿಂಗ್ ಮಾಡಬೇಕು. ಸೊ ಯಾವುದರ ಆಧಾರದ ಮೇಲೆ? ಸಪೋಸ್ ಫೇಸಸ್ ಆಧಾರದ ಮೇಲೆ ನಾವು ಗ್ರೂಪಿಂಗ್ ಮಾಡಕ್ ಹೇಳಿದ್ರೆ 4 ಫೇಸಸ್ ಇರೋದೆಲ್ಲ ಒಂದ್ ಕಡೆ, 6 ಫೇಸಸ್ ಇರೋದೆಲ್ಲ ಇನ್ನೊಂದ್ ಕಡೆ, 10 ಫೇಸಸ್ ಇರೋದೆಲ್ಲ ಮತ್ತೊಂದ್ ಕಡೆ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಕ್ಲಾಸಿಫಿಕೇಶನ್ಗೆ ಸಂಬಂಧಪಟ್ಟಿದ್ದು. therefore ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್, ದ ಡಿಫರೆನ್ಸ್ ಆಫ್ ದ ಪ್ಲೇಸ್ ವ್ಯಾಲ್ಯೂಸ್ ಆಫ್ 5 and 7 ಇನ್ ದ ನಂಬರ್. ಸೊ ಪ್ಲೇಸ್ ವ್ಯಾಲ್ಯೂಗಳ ಡಿಫರೆನ್ಸ್ ಅಂತ ಕೇಳ್ತಾನೆ. ಫಸ್ಟ್ 5ನ ಪ್ಲೇಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತಂದ್ರೆ 5000, ಐ ಥಿಂಕ್ 50,000. 1 2 3 4 50,000 ಇದೆ. 7ನ ಪ್ಲೇಸ್ ವ್ಯಾಲ್ಯೂ 70. ಸೊ ಇದರ ಡಿಫರೆನ್ಸ್ ಕೇಳಿದಾನೆ, ಮೈನಸ್ ಮಾಡಬೇಕು. 0 10ನಲ್ಲಿ 7 ಹೋದ್ರೆ 3 9 9, ಇದು 4 ಆಗಿರುತ್ತೆ. 4. ಸೊ 49,930. 49,930 ಆಪ್ಷನ್ 4 ಕರೆಕ್ಟ್. A third standard student, when asked to write 105 in numeral form, she or he writes it as 1005. ಅಂದ್ರೆ ಫಸ್ಟ್ ಅವಳೇನು ಬರೀತಾಳೆ 100 and 5 ಅಂತ ಈ ತರ ಬರೀತಿದ್ದಾಳೆ. ಸೊ ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಕೇಳಿದರೆ ಮಿಸ್ಚಿವಸ್? ನೋ, ಇದಂತೂ ಅಲ್ವೇ ಅಲ್ಲ. She or he needs more help in understanding the concept of place value. Yes, of course, this is completely related to place value. Therefore, option 2 is the correct one. Option 3 ನೋಡಿ, student is a slow learner. ಇದು ಅಪ್ರೋಪ್ರಿಯೇಟ್ ಅಲ್ಲ. He or she is unfit to learn mathematics. ಇದಂತೂ ಅಲ್ವೇ ಅಲ್ಲ. ಸೊ ಫಸ್ಟ್ ಮತ್ತು ಥರ್ಡ್ ಅಂತೂ ಫಸ್ಟ್ ಆಫ್ ಆಲ್ ತೆಗೆದಾಕ್ಬಿಡ್ಬೇಕು. 4th ಒನ್ನು ಸ್ಲೋ ಲರ್ನರ್ ಮೇ ಬಿ, ಆದ್ರೆ ಅದಕ್ಕಿಂತ ಅಪ್ರಾಪ್ರಿಯೇಟ್ ಯಾವ್ದು ಆನ್ಸರ್ ಅಂತಂದ್ರೆ ಅವಳಿಗೆ ಕಾನ್ಸೆಪ್ಟ್ ಯಾವ್ದ್ರ ಕಾನ್ಸೆಪ್ಟ್ ಅಂದ್ರೆ ಪ್ಲೇಸ್ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಜಾಸ್ತಿ ಹೆಲ್ಪ್ ಬೇಕು ಅನ್ನೋದು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಮೋಸ್ಟ್ ಎಫೆಕ್ಟಿವ್ ವೇ ಟು ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ಏರಿಯಾ ಟು 4th graders? ಏರಿಯಾನ ಇಂಟ್ರೊಡ್ಯೂಸ್ ಮಾಡ್ಬೇಕೀಗ. ಸೊ ಏರಿಯಾ ಆಫ್ ಎ ಸ್ಕ್ವೇರ್, ಏರಿಯಾ ಆಫ್ ರೆಕ್ಟಾಂಗಲ್ ಹೇಳ್ತೀವಲ್ಲ ಅದು. ಸೊ ಅಬ್ಯಾಕಸ್ ಮೆಥಡ್? ನೋ, ಇದು ಒಂದು ಸಿಂಪಲ್ ಆಪರೇಷನ್ಸ್ ಇದಾವಲ್ಲ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಇದಕ್ಕೆ ಯೂಸ್ ಆಗುತ್ತೆ ಅಬ್ಯಾಕಸ್. ಫಾರ್ಮುಲಾ ಬೇಸ್ಡ್ ಮೆಥಡ್? ನೋ. 4th ಸ್ಟ್ಯಾಂಡರ್ಡ್ ಅವರಿಗೆ ಯಾವುದೇ ಕಾರಣಕ್ಕೂ ಈ ರೀತಿ ಅಬ್ಸ್ಟ್ರಾಕ್ಟ್ ವೇ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಬಾರ್ದು. ಅಪ್ರಾಕ್ಸಿಮೇಷನ್ ಅಂಡ್ ಎಸ್ಟಿಮೇಷನ್ ಅಂತೂ ಇಲ್ಲಿ ಬರೋದಿಲ್ಲ. ಅಪ್ರಾಕ್ಸಿಮೇಷನ್ ಮತ್ತು ಎಸ್ಟಿಮೇಷನ್ ಇಲ್ಲಿ ಬರೋಲ್ಲ. ಇಲ್ಲಿ ಬರೋದೇನು ಅಂತಂದ್ರೆ ಟೆಸಲೇಷನ್ಸ್. ಟೆಸಲೇಷನ್ ಅಂತಂದ್ರೆ ಏನಂದ್ರೆ ಟೈಲ್ಸ್ ಇತ್ತ ಟೈಲಿಂಗ್ ಅಂತ ಕರೀತಾರೆ ನೋಡಿ. ಟೈಲಿಂಗ್ ಅಂದ್ರೆ ಯಾವುದೋ ಒಂದು ಸರ್ಟನ್ ರೀಜನ್ ಅಥವಾ ಸರ್ಟನ್ ಫ್ಲೋರ್ ಇದೆ, ನೆಲ ಇದೆ, ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಟೈಲ್ಸ್ ಹಾಕ್ಬೇಕು. ಎಷ್ಟು ಟೈಲ್ಸ್ ನಾವು ಹಾಕ್ಬಹುದು ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವೇನ್ ಹೇಳ್ತಾರೆ ಟೆಸಲೇಷನ್.
ಸೊ ಒಂದು ಫ್ಲೋರಿಗೆ ಒಂದು 50 ಟೈಲ್ಸ್ ಹಾಕ್ಬೋದು, 60 ಟೈಲ್ಸ್ ಹಾಕ್ಬೋದು ಅಂತ ಹೇಳ್ತೀವಲ್ಲ. ಸೊ ಅದನ್ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ಬೋದು, ಏರಿಯಾ ಬಗ್ಗೆ ಅವ್ರಿಗೆ ಐಡಿಯಾ ಕೊಡ್ಬೋದು. ಸೊ ಏರಿಯಾ ಅಂತಂದ್ರೆ ಏನು? ಇಟ್ ಈಸ್ ದ ರೀಜನ್ ಕವರ್ಡ್ ಬೈ ಸಮ್ ಆಬ್ಜೆಕ್ಟ್. ಈಗ ಒಂದು ರೆಕ್ಟ್ಯಾಂಗಲ್ ಇದೆ ಅಂತ ಅನ್ಕೊಳ್ಳಿ. ಒಂದು ರೆಕ್ಟ್ಯಾಂಗಲ್ ನಾವು ಹೇಳ್ತೀವಿ ಇದು 3, ಸಪೋಸ್ ಇದು 2 ಇದೆ. ಏರಿಯಾ ಆಫ್ ದಿಸ್ ರೆಕ್ಟ್ಯಾಂಗಲ್ ಎಷ್ಟಾಗುತ್ತೆ ಅಂದ್ರೆ 6 ಸ್ಕ್ವೇರ್ ಯೂನಿಟ್ಸ್ ಆಗುತ್ತೆ. ಅಥವಾ ಸೆಂಟಿಮೀಟರ್ ಇತ್ತು ಅಂತಂದ್ರೆ 6 ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ, ಅಥವಾ 6 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಸೊ ಇದ್ರ ಅರ್ಥ ಏನು ಅಂತಂದ್ರೆ ಸಣ್ಣ 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 ಸ್ಕ್ವೇರ್ಗಳು, ಎಂತ ಸ್ಕ್ವೇರ್ಗಳು ಅಂತಂದ್ರೆ 1 ಯೂನಿಟ್ ಸೈಡ್ ಲೆಂತ್ ಇರೋಂಥ ಸ್ಕ್ವೇರ್ಗಳನ್ನ ತರಬೇಕು. 1 ಯೂನಿಟ್ ಅಂದ್ರೆ 1 ಸೆಂಟಿಮೀಟರ್, 1 ಸೆಂಟಿಮೀಟರ್ ಸೈಡ್ ಲೆಂತ್ ಇರೋಂಥ ಸ್ಕ್ವೇರ್ಗಳು ಎಷ್ಟು ಫಿಟ್ ಆಗ್ತವೆ ಇದರಲ್ಲಿ ಅನ್ನೋದೇ ಏರಿಯಾ. ಎಷ್ಟು ಫಿಟ್ ಆಗ್ತವೆ? 1 ಯೂನಿಟ್ ಅಂತಂದ್ರೆ ಇಲ್ಲಿ 1 ಆಯ್ತು, ಈ ಕಡೆ 1, 2 ಆಯ್ತು, ಮತ್ತೆ ಕೆಳಗಡೆ 1 ಬರ್ತದೆ 3, ಇದು 4, ಕೆಳಗಡೆ 5, ಇದು 6. ಸೊ ಎಷ್ಟು ಸ್ಕ್ವೇರ್ಗಳು ಇಲ್ಲಿ ಫಿಟ್ ಆಗ್ತವೆ? 1 ಸೆಂಟಿಮೀಟರ್ ಸೈಡ್ ಲೆಂತ್ ಇರೋಂಥ ಸ್ಕ್ವೇರ್ಗಳು ಎಷ್ಟು ಫಿಟ್ ಆಗ್ತವೆ ಅಂತಂದ್ರೆ 6. ಸೊ ಇಂಥ ಒಂದು ಸ್ಕ್ವೇರ್ಗಳು 6 ಸ್ಕ್ವೇರ್ಗಳು ಎಷ್ಟು ಪ್ಲೇಸ್ ಅನ್ನು ಆಕ್ಯುಪೈ ಮಾಡ್ತಾವಲ್ಲ ಆ ಜಾಗನ ನಾವು ಏರಿಯಾ ಅಂತ ಕರಿತೀವಿ ಇಲ್ಲಿ. ಸೊ 6 ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್ ಅಂತಂದ್ರೆ ಅರ್ಥ ಏನು ಅಂತಂದ್ರೆ 6 ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ ಅರ್ಥ ಸಣ್ಣ ಸಣ್ಣ 1 ಸೆಂಟಿಮೀಟರ್ ಸೈಡ್ ಲೆಂತ್ ಇರೋಂಥ ಸಣ್ಣ ಸ್ಕ್ವೇರ್ಗಳು 6 ಸ್ಕ್ವೇರ್ಗಳು ಎಷ್ಟು ಜಾಗನ ಆಕ್ಯುಪೈ ಮಾಡಬಹುದು ಇಮ್ಯಾಜಿನ್ ಮಾಡಿ, ಆ ಜಾಗ ಇದಕ್ಕೆ ಈಕ್ವಲ್ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ಟೆಸೆಲೇಷನ್ ಅನ್ನೋ ಒಂದು ಮೆಥಡ್ ಇಂದ ನಾವೇನ್ ಮಾಡಬಹುದು, ಏರಿಯಾ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಬಹುದು. ನೆಕ್ಸ್ಟ್ ಒನ್ ಇಸ್ ದ ಸಮ್ ಆಫ್ ದ ಗ್ರೇಟೆಸ್ಟ್ ಅಂಡ್ ದ ಸ್ಮಾಲೆಸ್ಟ್ 6 ಡಿಜಿಟ್ ನಂಬರ್ಸ್ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಡಿಜಿಟ್ಸ್ 5, 9, 0, 2, 8 and 6 ವಿಥೌಟ್ ರಿಪಿಟೇಷನ್ ಈಸ್. ಸಮ್ ಫೈಂಡ್ ಮಾಡಬೇಕು. ಯಾವ್ದು ಅಂದ್ರೆ ಗ್ರೇಟೆಸ್ಟ್ ಮತ್ತು ಸ್ಮಾಲೆಸ್ಟ್ 6 ಡಿಜಿಟ್ ನಂಬರ್, ಈ ಡಿಜಿಟ್ಗಳನ್ನ ಯೂಸ್ ಮಾಡಿ. ಸೊ ಇದರಲ್ಲಿ ಗ್ರೇಟೆಸ್ಟ್ ಯಾವ್ದಾಗ್ತದೆ ಅಂತಂದ್ರೆ 9, 8, 9, 8, 6, 5, 2, 0. This is the greatest 6 digit number that can be formed by using these digits. ಇನ್ನು ಸ್ಮಾಲೆಸ್ಟ್ ಯಾವ್ದಾಗ್ತದೆ ಅಂತಂದ್ರೆ ಮತ್ತೆ ರಿವರ್ಸ್ ಬರಿಬಾರ್ದು. 0, 2 ಅಂದ್ರೆ ಅದು 5 ಡಿಜಿಟ್ ನಂಬರ್ ಆಗಿರ್ತದೆ. ಸೊ ಹಿಂಗ್ ಬರಿಬಾರ್ದು. ಮತ್ತೆ 0, 2, 5, 6, 8, 9 ಇದು 5 ಡಿಜಿಟ್ ನಂಬರ್, 6 ಡಿಜಿಟ್ ನಂಬರ್ ಅಲ್ಲ. 6 ಡಿಜಿಟ್ ನಂಬರ್ ಬೇಕು ಅಂತಂದ್ರೆ ಇವೆರಡನ್ನೇ ಇಂಟರ್ಚೇಂಜ್ ಮಾಡಿಬಿಡಿ. 2, 0, 5, 6, 8, 9. ದಿಸ್ ಇಸ್ ದ ಸ್ಮಾಲೆಸ್ಟ್ ನಂಬರ್. ಈಗೇನು ಮಾಡಬೇಕು ಅಂತಂದ್ರೆ ಸಮ್ ಮಾಡಬೇಕು. ಸೊ ಇದು 9, 8 + 2 10, ಕ್ಯಾರಿ 1, 6, 6, 12, ಕ್ಯಾರಿ 1, 6, 6, 12, ಕ್ಯಾರಿ 1, 8 + 1 9, 9 + 2 11. ಸೊ ಅಲ್ಲಿಗೆ 11,92,209, 11,92,209, ಆಪ್ಷನ್ 3. Next one, the missing numbers in the pattern 12, 14, 17, 13, 8, 14, 20. So, ಇಲ್ಲಿ ಅಬ್ಸರ್ವ್ ಮಾಡಿ 14 ಇದೆ, 13 ಇದೆ ಮತ್ತು 14 ಬಂದಿದೆ. ಸೊ ನೆಕ್ಸ್ಟ್ ಕೂಡ ಏನಿರುತ್ತೆ ಅಂತಂದ್ರೆ 13 ಇರುತ್ತೆ. ಆಪ್ಷನ್ ಅಲ್ಲೂ ಕೂಡ ನೋಡ್ಬೋದು 12, 14, 13 ಇದೆ. ಸೊ ಇದೊಂದು ಸ್ವಲ್ಪ ಅಬ್ಸರ್ವ್ ಮಾಡಿ ನೆನಪಿಟ್ಕೊಳ್ರಿ. ನೆಕ್ಸ್ಟ್ ಒಂದೊಂದೇ ನಂಬರ್ ಬಿಟ್ಟು ನಾವು ನಂಬರ್ಗಳನ್ನ ತಗೊಂಡ್ರೆ ಅಂದ್ರೆ ಇದು ಸಬ್ ಸೀಕ್ವೆನ್ಸ್ ತಗೊಂಡ್ರೆ ಫಸ್ಟ್ 12 ಇದು ತಗೊಳ್ಳಿ, ಒಂದು ನಂಬರ್ ಬಿಟ್ಟು ನೆಕ್ಸ್ಟ್ 17, ನೆಕ್ಸ್ಟ್ 8, ನೆಕ್ಸ್ಟ್ 21. ಆ ನಂಬರ್ಗಳು ಮಾತ್ರ ತಗೊಂಡಿದ್ದೀನಿ, ನಡುವೆ ಒಂದೊಂದು ನಂಬರ್ನ ಬಿಟ್ಟಿದ್ದೀನಿ. ನೆಕ್ಸ್ಟ್ ಏನು ಬರುತ್ತೆ ನೋಡೋಣ. 17 ಪ್ಲಸ್ 12, 17 ಇದರ ನಡುವೆ ಡಿಫ್ರೆನ್ಸ್ ಎಷ್ಟಿದೆ ಅಂತಂದ್ರೆ 12ಗೆ +5 ಮಾಡಿದ್ರೆ 17 ಬರ್ತದೆ. 17 ಮತ್ತು 18 ನಡುವೆ ಯಾವ ರೀತಿ ರಿಲೇಷನ್ ಇದೆ ಅಂತಂದ್ರೆ -9 ಮಾಡಿದ್ರೆ 17 -9 ಮಾಡಿದ್ರೆ 8 ಬರ್ತದೆ. ಸೈನ್ಗಳನ್ನ ಆಮೇಲೆ ಇಲ್ಲಿ ಬರೋಣ. 8 ಮತ್ತು 21 ಇಲ್ಲಿಗೆ ಬಂದ್ರೆ 13, 8ಗೆ 13 ಆ್ಯಡ್ ಮಾಡಿದ್ರೆ 21 ಬರುತ್ತೆ. ಈಗ ಪ್ಲಸ್ಸು ಮೈನಸ್ಸು ಪ್ಲಸ್ ಅಂತ ಬಂತು. ಸೊ ನೆಕ್ಸ್ಟ್ ಏನು ಮಾಡಬೇಕು 21ಗೆ ಅಂತಂದ್ರೆ ಮೈನಸ್ ಮಾಡಬೇಕು. ಸೊ ಸೀಕ್ವೆನ್ಸ್ ನೋಡಿ, ಇದು ಪ್ಲಸ್ ಇದೆ, ಮೈನಸ್ ಇದೆ, ಪ್ಲಸ್ ಇದೆ. ಸೊ ನೆಕ್ಸ್ಟ್ ಒಂದು ನಂಬರ್ನ ಸಬ್ಟ್ರಾಕ್ಟ್ ಮಾಡಬೇಕು. ಯಾವ ನಂಬರ್ ಸಬ್ಟ್ರಾಕ್ಟ್ ಮಾಡಬೇಕು ನೋಡಿ, ಇಲ್ಲಿ 5 ಇದೆ, ಬರೀ ನಂಬರ್ ಮಾತ್ರ ನೋಡಿ, ವಿತೌಟ್ ಅಬ್ಸರ್ವಿಂಗ್ ದ ಸೈನ್, ಬರೀ ನ್ಯೂಮರಿಕಲ್ ವ್ಯಾಲ್ಯೂ 5, 9, 13 ಇಷ್ಟನ್ನು ಮಾತ್ರ ನೋಡಿ.
5ಗೆ +4 ಮಾಡಿದರೆ 9 ಬರ್ತದೆ, 9ಗೆ +4 ಮಾಡಿದರೆ 13 ಬರ್ತದೆ. ಹಾಗಾದರೆ ನೆಕ್ಸ್ಟ್ ನ್ಯೂಮರಿಕಲ್ ವ್ಯಾಲ್ಯೂ ಬೇಕು ಅಂತಂದರೆ 13ಗೆ +4 ಮಾಡಬೇಕು. 13ಗೆ +4 ಮಾಡಿದರೆ ವಿ ಗೆಟ್ 17. ಬಟ್ 21ಇಂದ 17 ಏನು ಮಾಡಬೇಕು ಅಂತ ನಾವು ಸಬ್ಟ್ರಾಕ್ಟ್ ಮಾಡಬೇಕು. ಸೊ 21ಇಂದ 17ನ ಸಬ್ಟ್ರಾಕ್ಟ್ ಮಾಡಿದರೆ ಐ ಥಿಂಕ್ ವಿ ಗೆಟ್ 4. ಹಾಗಾದರೆ ಈ 2 ಡಿಜಿಟಲ್ಲಿ ಒಂದು ನಂಬರ್ ಬಿಟ್ಟು ಬರಿಬೇಕು ನಾವು, ಯಾಕಂದರೆ ಇಲ್ಲಿ ತಗೊಂಡಿರೋದು ಒಂದು ನಂಬರ್ ಬಿಟ್ಟು ಒಂದು ನಂಬರ್ ಬರೆದಿದ್ವಿ. ಹಾಗಾಗಿ ಒಂದು ನಂಬರ್ ಬಿಟ್ಟು ಇಲ್ಲಿ ಏನು ಬರುತ್ತೆ ನಂಬರು ಅಂತಂದರೆ 4 ಬರುತ್ತೆ. ಸೊ 4 ಇರೋದು ಆಪ್ಷನ್ 3ನಲ್ಲಿ ಮಾತ್ರ. ಸೊ ಆಗಲೇ ಒಂದು ನಾನು ಹೇಳಿಬಿಟ್ಟಿದ್ದೆ ನಾನು ಏನು ಅಂತಂದರೆ ಇಲ್ಲಿ 14 ಇದೆ, ನೆಕ್ಸ್ಟ್ 13 ಇದೆ, 14 ಅಂತಂದರೆ ನೆಕ್ಸ್ಟ್ ಎಷ್ಟು ಬರಬೇಕು, 13 ಬರಬೇಕು. ಸೊ ಎರಡೂ ರೀತಿಯಿಂದ ನೋಡಿದಾಗ ಸೆಕೆಂಡ್ ಡಿಜಿಟ್ 4 ವಿತೌಟ್ ಲಾಜಿಕಲ್ ಫೇಲ್ ಬಂತು, ಫಸ್ಟ್ ಡಿಜಿಟ್ 13 ಕೂಡ ಒಂದು ರೀಸನ್ ಇಂದಾನೆ ಬಂತು. ದೇರ್ಫೋರ್ ಆಪ್ಷನ್ 3 ಕರೆಕ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಲೆಟರ್ಸ್ ಹ್ಯಾಸ್ 2 ಲೈನ್ಸ್ ಆಫ್ ಸಿಮಿಟ್ರಿ? ಲೈನ್ಸ್ ಆಫ್ ಸಿಮಿಟ್ರಿ ಗೊತ್ತಲ್ಲ, ಫೋಲ್ಡ್ ಮಾಡಿದಾಗ ಕೋಇನ್ಸೈಡ್ ಆಗೋದು. ಬಿ ಒಂದೇ ಒಂದು ಲೈನ್ ಆಫ್ ಸಿಮಿಟ್ರಿ ಇದೆ ನೋಡಿ, ಹಿಂಗೆ ಅಡ್ಡ ಹಾಕಿಬಿಟ್ರೆ ಗೆರೆ ಇಷ್ಟು ಬಿ ಇದೆ ಅಂತ ಅನ್ಕೊಂಡ್ರೆ ಇಲ್ಲಿ ಲೈನ್ ಆಫ್ ಸಿಮಿಟ್ರಿ ಇದೆ. ಸೊ ಮೇಲಿಂದ ಕೆಳಗಡೆ ಹಿಂಗೆ ಫೋಲ್ಡ್ ಮಾಡಿದ್ರೆ 1. ಸೊ ಇಟ್ ಹ್ಯಾಸ್ ಓನ್ಲಿ 1 ಲೈನ್ ಆಫ್ ಸಿಮಿಟ್ರಿ ಇದು. ಆ್ಯಂಡ್ ಸಿಮಿಲರ್ಲಿ ಈ ಕೂಡ ಒಂದೇ ಲೈನ್ ಆಫ್ ಸಿಮಿಟ್ರಿ ಇರೋದು, ಹಿಂಗೆ ಹಾಕಿದರೆ ಸೊ ಸಿಮೆಟ್ರಿಕ್ ಬಂತು. ಯು ಕೂಡ ಒಂದೇ ಲೈನ್ ಆಫ್ ಸಿಮೆಟ್ರಿ ಇರೋದು, ಅದು ಹಿಂಗೆ ವರ್ಟಿಕಲ್ ಆಗಿದೆ. ಸೊ ಈ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ ಫೋಲ್ಡ್ ಮಾಡಿದರೆ ಕೋಇನ್ಸೈಡ್ ಆಗ್ತದೆ. ಹೆಚ್ಚಿಗೆ 2 ಲೈನ್ ಆಫ್ ಸಿಮೆಟ್ರಿ ಇದೆ. ಸೊ ನಮಗೆ ಬೇಕಾದ ಕೂಡ ಅದೇನೆ 2 ಲೈನ್ಸ್ ಆಫ್ ಸಿಮೆಟ್ರಿ. ಒಂದು ಹಾರಿಜೆಂಟಲ್ ಆಗಿದೆ, ಇನ್ನೊಂದು ವರ್ಟಿಕಲ್ ಆಗಿದೆ. ಸೊ ಈ ಕಡೆಯಿಂದ ಫೋಲ್ಡ್ ಮಾಡಿ ವರ್ಟಿಕಲ್ ಆದರೂ ಫೋಲ್ಡ್ ಮಾಡ್ಬೋದು, ಹಾರಿಜೆಂಟಲ್ ಆಗಿ ಆದರೂ ಫೋಲ್ಡ್ ಮಾಡ್ಬೋದು, ನಮಗೆ ಸಿಮೆಟ್ರಿ ಸಿಗುತ್ತೆ. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಆಪ್ಷನ್.